ನಮಸ್ಕಾರ ಸ್ನೇಹಿತರೆ, ನಾವು ಈಗ ತಿಳಿಯಪಡಿಸುವ ವಿಷಯವು KAS ಮುಖ್ಯ ಪರೀಕ್ಷೆಯ 2014ನೇ ಬ್ಯಾಚ್ನ ಪ್ರಶ್ನೆ ಪತ್ರಿಕೆಗಳು. KAS ಮೇನ್ಸ್ ಎಕ್ಸಾಮ್ಸ್ ಕ್ವೆಶ್ಚನ್ ಪೇಪರ್ಸ್ 2014 ಬ್ಯಾಚ್. ಇದು ಪ್ರಶ್ನೆ ಪತ್ರಿಕೆ ಆಗಿದೆ. 2014ನೇ ಬ್ಯಾಚ್ನ KASನ ಪ್ರಶ್ನೆ ಪತ್ರಿಕೆ ಆಗಿದೆ. ಬನ್ನಿ ಪ್ರಶ್ನೆಯನ್ನು ನೋಡೋಣ. ಪ್ರತಿ ಪ್ರಶ್ನೆಗೂ 150 ಪದಗಳಿಗೆ ಮೀರದಂತೆ ಉತ್ತರಿಸಿ. ಉತ್ತರ ಎಷ್ಟು ದೀರ್ಘವಾಗಿದೆ ಎಂಬುದಕ್ಕಿಂತ ಏನು ಉತ್ತರ ಬರೆದಿದ್ದೀರಿ ಎಂಬುದು ಮುಖ್ಯ. ಎಲ್ಲ ಪ್ರಶ್ನೆಗಳಿಗೂ ಸಮಾನ ಅಂಕಗಳು. ಪ್ರತಿ ಪ್ರಶ್ನೆಗೆ 12.5 ಅಂಕಗಳು. 20 ಪ್ರಶ್ನೆಗಳಿರ್ತವೆ. 250 ಅಂಕಗಳಿಗೆ ಈ ಪ್ರಶ್ನೆ ಪತ್ರಿಕೆ. ಮೊದಲನೇ ಪ್ರಶ್ನೆ, ಆನ್ಸರ್ ಆಲ್ ದ ಕ್ವಶನ್ಸ್ ನಾಟ್ ಮೋರ್ ದ್ಯಾನ್ 150 ವರ್ಡ್ಸ್ ಈಚ್. Contents of the answer are more important than its length. All questions carry equal marks. ಮೊದಲನೇ ಪ್ರಶ್ನೆ, ಸತ್ಯಶೋಧಕ ಸಮಾಜವು ಶೋಷಿತ ವರ್ಗಗಳ ಉದ್ಧಾರಕ್ಕಾಗಿ ಪ್ರತಿಪಾದಿಸಿದ ಚಿಂತನೆ ಮತ್ತು ಕಟ್ಟಿದ ಚಳುವಳಿಯನ್ನು ಚರ್ಚಿಸಿರಿ. ಇನ್ ಇಂಗ್ಲಿಷ್, ಡಿಸ್ಕಸ್ ದ ಐಡಿಯಾಸ್ ವಿಚ್ ದ ಸತ್ಯಶೋಧಕ ಸಮಾಜ್ articulated and built up a movement to empower the underprivileged classes. ಎರಡನೇ ಪ್ರಶ್ನೆ, ಸಂಪೂರ್ಣ ಕ್ರಾಂತಿಯ ಅರ್ಥ ಮತ್ತು ಸ್ವರೂಪವನ್ನು ವಿವರಿಸಿ. ಸಮಕಾಲೀನ ಭಾರತದ ಸಾಮಾಜಿಕ ರಾಜಕೀಯ ಬದುಕಿನಲ್ಲಿ ಅದರ ಮಹತ್ವ ಕುರಿತು ವಿವರಿಸಿರಿ. ಸೆಕೆಂಡ್ ಕ್ವಶನ್, ಎಕ್ಸ್ಪ್ಲೈನ್ ದ ಮೀನಿಂಗ್ ಆ್ಯಂಡ್ ನೇಚರ್ ಆಫ್ ಟೋಟಲ್ ರೆವಲ್ಯೂಷನ್ ಆ್ಯಂಡ್ ಹೈಲೈಟ್ ಇಟ್ಸ್ ಸಿಗ್ನಿಫಿಕೆನ್ಸ್ ಇನ್ ದ ಸೋಷಿಯೋ ಪೊಲಿಟಿಕಲ್ ಲೈಫ್ ಆಫ್ ಕಂಟೆಂಪರರಿ ಇಂಡಿಯಾ. ಮೂರನೇ ಪ್ರಶ್ನೆ, ರಾಷ್ಟ್ರಕೂಟರ ಕಾಲದ ಶಿಲ್ಪಕಲೆಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ಎಕ್ಸ್ಪ್ಲೈನ್ ದ ಮೇನ್ ಫೀಚರ್ಸ್ ಆಫ್ ಸ್ಕಲ್ಪ್ಚರ್ ಆರ್ಟ್ ಡ್ಯೂರಿಂಗ್ ರಾಷ್ಟ್ರಕೂಟ ಪೀರಿಯಡ್. ನಾಲ್ಕನೇ ಪ್ರಶ್ನೆ, ಕರ್ನಾಟಕದಲ್ಲಿ ಸೂಫಿ ಚಳುವಳಿ ಬೆಳವಣಿಗೆಗೆ ಕಾರಣಗಳೇನು? ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ವಾಟ್ ಯು ಥಿಂಕ್ ವರ್ ದ ಕಾಸಸ್ ಫಾರ್ ರೈಸ್ ಆಫ್ ಸೂಫಿಸಮ್ ಇನ್ ಕರ್ನಾಟಕ. ಕರ್ನಾಟಕ. ಐದನೇ ಪ್ರಶ್ನೆ, ಕರ್ನಾಟಕ ಸ್ವಾತಂತ್ರ್ಯ ಹೋರಾಟದಲ್ಲಿ ಹಿಂದುಳಿದ ವರ್ಗಗಳ ಚಳುವಳಿಯ ಮಹತ್ವವನ್ನು ಕುರಿತು ಬರೆಯಿರಿ. ರೈಟ್ ಅಬೌಟ್ ದ ಇಂಪಾರ್ಟೆನ್ಸ್ ಆಫ್ ಬ್ಯಾಕ್ವರ್ಡ್ ಕ್ಲಾಸ್ ಸ್ಟ್ರಗಲ್ ಇನ್ ದ ಕರ್ನಾಟಕ ಇಂಡಿಪೆಂಡೆನ್ಸ್ ಮೂವ್ಮೆಂಟ್. ಆರನೇ ಪ್ರಶ್ನೆ, 1916ರಿಂದ 1956ರವರೆಗಿನ ಕರ್ನಾಟಕ ಏಕೀಕರಣದ ವಿವಿಧ ಘಟ್ಟಗಳನ್ನು ಕುರಿತು ಚರ್ಚಿಸಿರಿ. ಡಿಸ್ಕ್ರೈಬ್ ದ ಡಿಫರೆಂಟ್ ಸ್ಟೇಜಸ್ ಆಫ್ ದ ಯೂನಿಫಿಕೇಷನ್ಸ್ ಆಫ್ ಕರ್ನಾಟಕ ಫ್ರಮ್ 1916 to 1956. ಆಧುನಿಕ ಭಾರತದಲ್ಲಿ. ಏಳನೇ ಪ್ರಶ್ನೆ, ಆಧುನಿಕ ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನ ಉನ್ನತಿಗೆ ಕಾರಣಭೂತವಾದ ಅಂಶಗಳನ್ನು ವಿಶದೀಕರಿಸಿ. Elucidate the favorable factors responsible for the upliftment of women's status in modern India. ಎಂಟನೇ ಪ್ರಶ್ನೆ, ಭಾರತ ದೇಶದ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸಿ. ಎಕ್ಸ್ಪ್ಲೈನ್ ದ ನೇಚರ್ ಆಫ್ ಇಂಡಿಯನ್ ಪಾರ್ಟಿ ಸಿಸ್ಟಮ್. ಭಾರತದಲ್ಲಿ ಕೇಂದ್ರ ಮತ್ತು ರಾಜ್ಯದ ನಡುವಿನ ಹಣಕಾಸು ಸಂಬಂಧಗಳ ಬಗ್ಗೆ ಚರ್ಚಿಸಿ. ಡಿಸ್ಕಸ್ ದ ಬ್ರಾಡ್ ಫೀಚರ್ಸ್ ಆಫ್ ಫಿನಾನ್ಷಿಯಲ್ ರಿಲೇಷನ್ಸ್ ಬಿಟ್ವೀನ್ ದ ಯೂನಿಯನ್ ಆ್ಯಂಡ್ ದ ಸ್ಟೇಟ್ ಇನ್ ಇಂಡಿಯಾ. ನಗರ ಪ್ರದೇಶದ ಸ್ಥಳೀಯ ಸಂಸ್ಥೆಗಳ ಬಗೆಗಿನ 74ನೇ ತಿದ್ದುಪಡಿಯನ್ನು ವಿವರಿಸಿ. ಡಿಸ್ಕಸ್ ದ 74th ಕಾನ್ಸ್ಟಿಟ್ಯೂಯೆಂಟ್ ಅಮೆಂಡ್ಮೆಂಟ್ ರಿಲೇಟೆಡ್ ಟು ಅರ್ಬನ್ ಲೋಕಲ್ ಗವರ್ಮೆಂಟ್ಸ್. 11ನೇ ಪ್ರಶ್ನೆ, ಭಾರತದ ಪಾರಂಪರಿಕ ಗ್ರಾಮೀಣ ಸಮಾಜದ ಮೇಲೆ ಜಾಜಮಾನಿ ವ್ಯವಸ್ಥೆಯ ಪರಿಣಾಮಗಳನ್ನು ಹಾಗೂ ಜಾಜಮಾನಿ ವ್ಯವಸ್ಥೆಯ ಮೇಲೆ ಪ್ರಭಾವವನ್ನು ಬೀರಿದ ಬದಲಾವಣೆಗಳನ್ನು ಪರಿಶೀಲಿಸಿ. ಎಕ್ಸಾಮಿನ್ ದ ಬೇರಿಂಗ್ಸ್ ಆಫ್ ಜಾಜಮಾನಿ ಸಿಸ್ಟಮ್ ಆ್ಯಂಡ್ ದ ಟ್ರೆಡಿಷನಲ್ ರೂರಲ್ ಸೊಸೈಟಿ ಇನ್ ಇಂಡಿಯಾ ಆ್ಯಂಡ್ ಚೇಂಜಸ್ ವಿಚ್ ಹ್ಯಾವ್ ಇನ್ಫ್ಲೂಯೆನ್ಸ್ಡ್ ದ ಜಾಜಮಾನಿ ಸಿಸ್ಟಮ್. 12ನೇ ಪ್ರಶ್ನೆ, ಆರ್ಥಿಕ ಅಭಿವೃದ್ಧಿಯನ್ನು ವ್ಯಾಖ್ಯಾನಿಸಿ ಮತ್ತು ಆರ್ಥಿಕ ಅಭಿವೃದ್ಧಿಯ ಮೇಲೆ ಸಾಮಾಜಿಕ ನಿರ್ಧಾರಕಗಳ ಪ್ರಭಾವವನ್ನು ಚರ್ಚಿಸಿ. ಡಿಫೈನ್ ಎಕನಾಮಿಕ್ ಡೆವಲಪ್ಮೆಂಟ್ ಆ್ಯಂಡ್ ಡಿಸ್ಕಸ್ ದ ಇಂಪ್ಯಾಕ್ಟ್ ಆಫ್ ಸೋಷಿಯಲ್ ಡಿಟರ್ಮಿನೆಂಟ್ಸ್ ಆನ್ ಎಕನಾಮಿಕ್ ಡೆವಲಪ್ಮೆಂಟ್. 13ನೇ ಪ್ರಶ್ನೆ, ಗ್ರಾಮೀಣ ಭಾರತದಲ್ಲಿ ಸಾಂಪ್ರದಾಯಿಕ ಅಧಿಕಾರ ರಚನೆಯನ್ನು ಬದಲಾಯಿಸುವಲ್ಲಿ ಪಂಚಾಯತ್ ರಾಜ್ನ ಪಾತ್ರವನ್ನು ವಿವರಿಸಿ. ಎಕ್ಸ್ಪ್ಲೈನ್ ದ ರೋಲ್ ಆಫ್ ಪಂಚಾಯತ್ ರಾಜ್ ಇನ್ ಚೇಂಜಿಂಗ್ ದ ಟ್ರೆಡಿಷನಲ್ ಪವರ್ ಸ್ಟ್ರಕ್ಚರ್ ಇನ್ ರೂರಲ್ ಇಂಡಿಯಾ. ಯೋಜನೆಯ 14ನೇ ಪ್ರಶ್ನೆ, ಯೋಜನೆಯ ಅವಧಿಯಲ್ಲಿ ಕರ್ನಾಟಕದ ಅರ್ಥವ್ಯವಸ್ಥೆಯ ಪ್ರಗತಿಯನ್ನು
ಕುರಿತು ಚರ್ಚಿಸಿ. ಡಿಸ್ಕಸ್ ದ ಗ್ರೋತ್ ಆಫ್ ಕರ್ನಾಟಕ ಎಕಾನಮಿ ಡ್ಯೂರಿಂಗ್ ದ ಪ್ಲಾನ್ ಎರಾ. 15ನೇ ಪ್ರಶ್ನೆ, 1950ರಿಂದ 2005 ಅವಧಿಯಲ್ಲಿ ಭಾರತದ ಪಾವತಿ ಶಿಲ್ಕಿನ ಪ್ರವೃತ್ತಿಗಳನ್ನು ವಿಮರ್ಶಾತ್ಮಕವಾಗಿ ಪರೀಕ್ಷಿಸಿ ಮತ್ತು 1990-92 ಅವಧಿಯಲ್ಲಿ ತಲೆದೋರಿದ ಬಿಕ್ಕಟ್ಟಿನ ಹಂತಗಳನ್ನು ವಿವರಿಸಿ. ಕ್ರಿಟಿಕಲ್ ಎಕ್ಸಾಮಿನ್ ಇಂಡಿಯಾಸ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಟ್ರೆಂಡ್ಸ್ ಡ್ಯೂರಿಂಗ್ 1950-2005 ಆ್ಯಂಡ್ ಎಕ್ಸ್ಪ್ಲೈನ್ ದ ಫೇಸ್ ಆಫ್ ಕ್ರೈಸಿಸ್ ಡ್ಯೂರಿಂಗ್ 1990 and 92. ರಫ್ತುಗಳ ಉತ್ತೇಜನಕ್ಕೆ ಆಮದುಗಳ ಉದಾರೀಕರಣ. 16ನೇ ಪ್ರಶ್ನೆ, ರಫ್ತುಗಳ ಉತ್ತೇಜನಕ್ಕೆ ಆಮದುಗಳ ಉದಾರೀಕರಣ ಎಂಬ ಭಾರತದ ವ್ಯಾಪಾರ ನೀತಿಯನ್ನು ವಿಮರ್ಶಾತ್ಮಕವಾಗಿ ಮೌಲ್ಯಮಾಪನ ಮಾಡಿ. ಕ್ರಿಟಿಕಲಿ ಇವ್ಯಾಲ್ಯುಯೇಟ್ ಇಂಡಿಯಾಸ್ ಟ್ರೇಡ್ ಪಾಲಿಸಿ ಆಫ್ ಇಂಪೋರ್ಟ್ ಲಿಬರಲೈಸೇಷನ್ ಫಾರ್ ಎಕ್ಸ್ಪೋರ್ಟ್ ಪ್ರಮೋಷನ್. 17ನೇ ಪ್ರಶ್ನೆ, ಪ್ರಾದೇಶಿಕ ಅಸಮತೋಲನಗಳು ಕಡಿಮೆಯಾಗುವುದಕ್ಕಾಗಿ ಕರ್ನಾಟಕ ಸರ್ಕಾರವು ಜಾರಿಗೆ ತಂದ ವಿಶೇಷ ಅಭಿವೃದ್ಧಿ ಯೋಜನೆ SDP ಯ ಪ್ರಧಾನ ಧ್ಯೇಯಗಳೇನು? SDP ಯ ಅನುಷ್ಠಾನ ಕುರಿತು ವಿಮರ್ಶಾತ್ಮಕವಾಗಿ ಪರಿಶೀಲಿಸಿ. ವಾಟ್ ಆರ್ ದ ಮೇಜರ್ ಆಬ್ಜೆಕ್ಟಿವ್ಸ್ ಆಫ್ ಸ್ಪೆಷಲ್ ಡೆವಲಪ್ಮೆಂಟ್ ಪ್ಲಾನ್ SDP ಇಂಟ್ರೊಡ್ಯೂಸ್ಡ್ ಬೈ ಗೌರ್ಮೆಂಟ್ ಆಫ್ ಕರ್ನಾಟಕ ಟು ರಿಡ್ಯೂಸ್ ರೀಜನಲ್ ಇಂಬ್ಯಾಲೆನ್ಸಸ್? ಕ್ರಿಟಿಕಲಿ ಎಕ್ಸಾಮಿನ್ ದ ಇಂಪ್ಲಿಮೆಂಟೇಷನ್ ಆಫ್ SDP. 18ನೇ ಪ್ರಶ್ನೆ, ಇತ್ತೀಚಿನ ವರ್ಷಗಳಲ್ಲಿ ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಸೇವಾ ವಲಯದ ಪಾತ್ರವೇ ಮುಂಚೂಣಿಯಲ್ಲಿದೆ ಸಮರ್ಥಿಸಿ. ಇಂಡಿಯಾಸ್ ಎಕಾನಮಿಕ್ ಡೆವಲಪ್ಮೆಂಟ್ ಇನ್ ರೀಸೆಂಟ್ ಇಯರ್ಸ್ ಈಸ್ ಸರ್ವಿಸಸ್ ಸೆಕ್ಟರ್ ಲೆಟ್ ಜಸ್ಟಿಫೈ. 19ನೇ ಪ್ರಶ್ನೆ, ರಕ್ತದಲ್ಲಿ ಹೆಚ್ಚಿನ ಕೊಲೆಸ್ಟ್ರಾಲ್ ಮಟ್ಟಗಳು ಹೃದಯಾಘಾತದ ತೊಂದರೆಯನ್ನು ಹೆಚ್ಚಿಸುತ್ತದೆ. ಆಹಾರ ಕ್ರಮವು ಕೊಲೆಸ್ಟ್ರಾಲ್ ಮಟ್ಟಗಳ ಮೇಲೆ ಪ್ರಭಾವ ಬೀರುವಂತೆ ತೋರುತ್ತದೆ. ಮೊನೋಸ್ಯಾಚುರೇಟೆಡ್ ಕೊಬ್ಬಿನಾಮ್ಲಗಳ ಶೇಕಡ ಪ್ರಮಾಣವನ್ನು ಹೆಚ್ಚಾಗಿ ಹೊಂದಿರುವಂತಹ ಕೊಬ್ಬುಗಳು ರಕ್ತದಲ್ಲಿನ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಕಡಿಮೆ ಮಾಡುತ್ತವೆ ಎಂದು ಸಂಶೋಧಕರು ಕಂಡುಕೊಂಡಿದ್ದಾರೆ. ಕೆಲವು ಸಾಮಾನ್ಯ ತೈಲಗಳ ಘಟಕಾಂಶಗಳ ವಿಂಗಡಣೆ ಈ ಕೆಳಗಿನಂತಿದೆ. ತೈಲದ ಹೆಸರು: ಆಲಿವ್ ಎಣ್ಣೆ, ಮೊನೋಸ್ಯಾಚುರೇಟೆಡ್ 72.3%. ಪಾಲಿನ್ ಸ್ಯಾಚುರೇಟೆಡ್ 10.6%. ಸ್ಯಾಚುರೇಟೆಡ್ 17.1%. ಶೇಂಗಾ ಎಣ್ಣೆ 48.1%. ಪಾಲಿನ್ ಸ್ಯಾಚುರೇಟೆಡ್ 31.5%. ಸ್ಯಾಚುರೇಟೆಡ್ 20.4%. ಬೆಣ್ಣೆ 30%. ಮೊನೋಸ್ಯಾಚುರೇಟೆಡ್. ಪಾಲಿನ್ ಸ್ಯಾಚುರೇಟೆಡ್ 4%. ಸ್ಯಾಚುರೇಟೆಡ್ 66%. ಕಾರ್ನ್ ಎಣ್ಣೆ 27.6%. ಕಾರ್ನ್ ಎಣ್ಣೆ ಮೊನೋಸ್ಯಾಚುರೇಟೆಡ್ 27.6%. ಪಾಲಿನ್ ಸ್ಯಾಚುರೇಟೆಡ್ 57.9%. ಸ್ಯಾಚುರೇಟೆಡ್ 14.5%. ಸೋಯಾಬೀನ್ ಎಣ್ಣೆ ಮೊನೋಸ್ಯಾಚುರೇಟೆಡ್ 23.4%. ಪಾಲಿನ್ ಸ್ಯಾಚುರೇಟೆಡ್ 61%. ಸ್ಯಾಚುರೇಟೆಡ್ 15.6%. ಸೂರ್ಯಕಾಂತಿ ಎಣ್ಣೆ ಮೊನೋಸ್ಯಾಚುರೇಟೆಡ್ 13.1%. ಪಾಲಿನ್ ಸ್ಯಾಚುರೇಟೆಡ್ 77.7%. ಸ್ಯಾಚುರೇಟೆಡ್ 9.2%. ಈ 6 ಎಣ್ಣೆಗಳಲ್ಲಿ ಮೊನೋಸ್ಯಾಚುರೇಟೆಡ್ಗಳ ಶೇಕಡಾಂಶ ಎಷ್ಟು ಎಂಬುದನ್ನು ತೋರಿಸುವ ಒಂದು ಬಾರ್ ಚಾರ್ಟ್ ರಚಿಸಿ ಮತ್ತು ಆಲಿವ್ ಎಣ್ಣೆಯ 3 ವಿಧದ ಕೊಬ್ಬಿನಾಮ್ಲಗಳ ಉದರ ವಿಂಗಡಣೆಯನ್ನು ತೋರಿಸುವ ಒಂದು ಚಾರ್ಟನ್ನು ರಚಿಸಿ. ಬಾರ್ ಹಾಗೂ ಪೈ ಚಾರ್ಟ್ಗಳನ್ನು ಆಧರಿಸಿ ನಿಮ್ಮ ಟೀಕೆಗಳನ್ನು ತಿಳಿಸಿ. In English, high cholesterol levels in the blood have been associated with an increased risk of heart attack, and diet seems to affect cholesterol levels. Researchers have found that fats with higher percentage of monosaturated fatty acids reduce the cholesterol level in the blood. The following is the breakdown for some common oils. Type of oil: olive oil, which has 72.3 monosaturated. Polyunsaturated is 10.6%. Saturated is 17.1%. Peanut oil 42 monosaturated is 48.1%. Polyunsaturated is 31.5%. Saturated is 20.4%. Butter monosaturated is 30%.
polyunsaturated is 4%, saturated is 66%. Corn oil, monosaturated is 27.6%, polyunsaturated is 57.9%, saturated is 14.5%. Soybean oil, monosaturated is 23.4%, polyunsaturated is 61%, saturated is 15.6%. Sunflower oil, 13.1%, polyunsaturated is 77.7%, saturated is 9.2%. Construct a bar chart showing the percentage of monosaturated in the 6 oils. Also prepare a pie chart showing the breakdown of olive oil into the 3 kinds of fatty acids. Comment based on the bar and pie charts. ಇಪ್ಪತ್ತನೇ ಪ್ರಶ್ನೆ, 16 ಕ್ರಿಕೆಟ್ ಆಟಗಾರರಿಂದ 11 ಜನರನ್ನು ಆಯ್ಕೆ ಮಾಡಿ ಒಂದು ಕ್ರಿಕೆಟ್ ತಂಡವನ್ನು ರಚಿಸಬೇಕಾಗಿದೆ. ಈ 16 ಆಟಗಾರರಲ್ಲಿ 5 ಬೌಲರ್ಗಳಿದ್ದಾರೆ ಮತ್ತು 2 ವಿಕೆಟ್ ಕೀಪರ್ಗಳಿದ್ದಾರೆ. ಈ ಕೆಳಗಿನಂತಿದ್ದಾಗ ಎಷ್ಟು ವಿಧಗಳಲ್ಲಿ ಒಂದು ತಂಡವನ್ನು ರಚಿಸಬಹುದು ಎಂಬುದನ್ನು ತಿಳಿಸಿ. ಸರಿಯಾಗಿ 3 ಬೌಲರ್ಗಳು ಮತ್ತು 1 ಕ್ರಿಕೆಟ್ ಕೀಪರ್ ಇದ್ದಾಗ ಮತ್ತು 3 ಬೌಲರ್ ಮತ್ತು ಕನಿಷ್ಠ 1 ಕ್ರಿಕೆಟ್ ಕೀಪರ್ ಇದ್ದಾಗ. In English, a cricket team of 11 cricketers is to be formed from 16 cricketers. These 16 cricketers inside 5 bowlers and 2 wicket keepers. Find the number of ways a team can be chosen if there are exactly 3 bowlers and 1 wicket keeper, and there are 3 bowlers and at least 1 wicket keeper. ಧನ್ಯವಾದಗಳು.